ಪರಿವರ್ತನೆ ಮೂಡ ಮಾಡಿಕೊಳ್ಳೋದು ನನಗಿಲ್ಲ. ನನ್ನ ಕಾಮದ ನನ್ನ ಜೊತೆಲೆ ಏರಿದಾಗ ನೀನೇರು ಯಾರೇ ಆಗಿರ್ಲಿ ನಾ ಶೀಲ ಸವಿಯದೆ ಬಿಡವನು ಅಲ್ಲ, ಬಿಡುವುದು ಇಲ್ಲ. ಮಾನಗೆಟ್ಟವನೇ ನೋಡು, ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣನ್ನು ಹಾಕೋದು ಒಳ್ಳೆಯದಲ್ಲ. ಹೆತ್ತ ಮಗನಂತೆ ನೀನಿರಬೇಕಾದ್ರೆ ನನಗ್ಯಾಕಪ್ಪ, ನನಗ್ಯಾಕೆ ಮಕ್ಕಳ ಆಸೆ? ಕರೆಕ್ಟ್. ನಿಮ್ಮ ದೃಷ್ಟಿಯಲ್ಲಿ ನಾನು ಮಗ ಇದ್ದಂತೆ, ಆದರೆ ನಾನು ನಿಮ್ಮ ಭಾವನೆಯಿಂದ ಅಯ್ಯೋ ಶಿವ ಶಿವ, ಮೈದುನ ಹೊಡಿದ ಆಮಲು ನನಗೆ ಜಾಸ್ತಿ ಆಗಿದೆ. ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೆ ಬಾರಪ್ಪ. ನಾನು ಎಷ್ಟು ಕುಡಿಬೇಕು ಅಷ್ಟೇ ಕುಡಿದಿದ್ದೇನೆ. ಗಂಡಸವಿಲ್ಲ ಸೆಂಡನೊಂದಿಗೆ ಸಂಸಾರ ನಡೆಸೋದಕ್ಕಿಂತ ನನ್ನೊಂದಿಗೆ ಮೈ ಮೇಲೆ ಪರಿಜ್ಞಾನ ಇಟ್ಟುಕೊಂಡು ಮಾತನಾಡು. ನರಸತ್ತ ನಾಮದರೊಂದಿಗೆ ಬಾಳ್ವೆ ಮಾಡಿದರೆ ಮಕ್ಕಳಾಗುವುದಿಲ್ಲ. ಈ ಚಿಗುರು ಮೀಸಿ ಹುಡುಗನೊಂದಿಗೆ ಗುಪ್ತಗಾಮಿನಿಯಾಗಿ ನನ್ನ ತೋಳಿನ ಆಸರೆ ಪಡೆದರೆ ಈ ಮನೆ ವಂಶದ ದೀಪ ಹಚ್ಚು. ಕೋಮದ ನಂಜೇರಿದ ಕತ್ತೆ, ನಾನ್ಯಾರು? ನಿನ್ನ ಅತ್ತಿಗೆ. ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ. ಅಂತ ತಾಯಿಯನ್ನೇ ಮಂಚಕ್ಕೆ ಸರಸವಾಡಲು ನೀನು ಕರಿತಾ ಇದ್ದೀನೋ ಬದ್ಮಾಸ? ಅತ್ತಿಗೆ ಅತ್ತಿಗೆ ಜೊತೆ ಸರಸಾಡಬಾರದುಂಟು ಯಾವ ಕಾನೂನಲ್ಲಿ, ಯಾವ ಗ್ರಂಥದಲ್ಲಿ ಬರೆದಿದೆ ಹೇಳೋ? ಶರತ್, ಮನುಷ್ಯ ಜಾತಿಗೆ ಮನಸ್ಸೇ ಸಾಕ್ಷಿ. ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡು. ಅರ್ಥ ಅನರ್ಥ ನನಗೆ ಯಾವುದು ಬೇಕಾಗಿಲ್ಲ. ಈಶ್ವರತನ ಕಣ್ಣು ನಿನ್ನ ಮೇಲೆ ನೆಟ್ಟಿದೆ ಅಂದಾಗ ಮತ್ತೊಬ್ಬರ ಮನುಷ್ಯರೇ ಆಗಲಿ, ನಮ್ಮ ಮನೆಯನ್ನಾಗಿರಲಿ ಉಂಡು ಬಿಸಾಕುದೇ ನನ್ನ ಶಪಥ. ಮೈದುನ ಅಜ್ಞಾನಕ್ಕೆ ಆಹುತಿ ಆಗಿ ಕಾಮ ತುಂಬಿದ ಆ ಮದ ತುಂಬಿದ ಕಾಡ ಕೋನಿನಂತೆ ವರ್ತಿಸಬೇಡ. ಚೊಚ್ಚ ಮನಸ್ಸಿನಿಂದ ಬೀಚ ನೀನು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊ. ಆಮೇಲೆ ನಿನಗೆ ಅರ್ಥವಾಗತ್ತೆ ನಾನ್ ಯಾರು ಎಂದು. ಪರಿವರ್ತನೆ ಮೂಡ ಮಾಡಿಕೊಳ್ಳೋದು ನನಗಿಲ್ಲ. ನನ್ನ ಕಾಮದ ನನ್ನ ಜೊತೆಲೆ ಏರಿದಾಗ ನೀನೇರು ಯಾರೇ ಆಗಿರ್ಲಿ ನಾ ಶೀಲ ಸವಿಯದೆ ಬಿಡವನು ಅಲ್ಲ, ಬಿಡುವುದು ಇಲ್ಲ. ಮಾನಗೆಟ್ಟವನೇ ನೋಡು, ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣನ್ನು ಹಾಕೋದು ಒಳ್ಳೆಯದಲ್ಲ. ನೀನೇನಾದ್ರೂ ಕಾಮದ ಕಣ್ಣನ್ನು ಹಾಕಿದ್ರೆ ಆ ನಿನ್ನ ಕಣ್ಣ ಗುಡ್ಡಿಯನ್ನು ನಾನು ಕೀಳಬೇಕಾಗುತ್ತದೆ. ರಣ ಚಂಡಿಯಾಗಿ. ಚಂಡಿ ಚಾಮುಂಡಿ, ನೀನು ಚಂಡಿ ಚಾಮುಂಡಿ ನಿಮ್ಮಂತ ರುಂಡ ಕತ್ತರಿಸಿ ಸತ್ತ ದೇಹದೊಂದಿಗೆ ವೀಣೆ ನಡೆಸುವ ಸರ್ದಾರ ಈಶ್ವರ ದೇಸಾಯಿ. ಇಲ್ಲಿವರೆಗೂ ಕೈಲಾದ ಹೇಡಿಯ ಹೆಣ್ಣು ಮಕ್ಕಳ
ಶೀಲವನ್ನು ನೀನು ಕೆಡಿಸಿರಬಹುದು, ಆದ್ರೆ ನಾನು ಎಂದ ಗಂಡಸರನ್ನು ಸುಮ್ಮನೆ ಬಿಟ್ಟಿಲ್ಲ. ಅಂತವರ ಪಾಲಿಗೆ ದುರ್ಗಿ ಮಹಾಕಾಳಿ ನಾನು ಅಂತ ತಿಳಿದುಕೋ. ದುರ್ಗಿ ನೀನು ದುರ್ಗಿರಾಗೋ, ರಾಣಿ ಚೆನ್ನಮ್ಮನರಾಗೋ, ವಾಲ್ಮೀಕಿ ಒಬ್ಬವರಾಗೋ, ಇಲ್ಲ ಬೆಳಬಡಿ ಮಲ್ಲಮ್ಮನರಾಗೋ. ಈಗ ನೀನು ಏನು ವಿಚಾರ ಮಾಡದೆ ನನ್ನನ್ನು ಒಪ್ಪಿಕೋಬಾ. ನೀನು ಅಪ್ಪಿಕೋ ಅಂತ ಓಡಿ ಬಂದು ಹೇಳಿದ ತಕ್ಷಣ ಓಡಿ ಬಂದು ನಾನು ಅಪ್ಪಿಕೊಳ್ಳಲು ನಾನೇನು ನಿನ್ನ ಸೂಳೆ ಇಲ್ಲ, ಸಾಧ್ವಿ ಶಿರೋಮಣಿ ನಾಡು. ಮೇಲಾಗಿ ನಿನ್ನ ರಕ್ತವನ್ನೇ ಹಂಚಿಕೊಂಡು ಬಂದಿರುವ ನಿನ್ನ ಅಣ್ಣನ ಹೆಂಡತಿ. ಅಂತದ್ರಲ್ಲಿ ನನ್ನ ಮೇಲೆ ಕಾಮದ ಕಣ್ಣನ್ನು ಹಾಕಿ ತಪ್ಪಿ ನನ್ನನ್ನೇನಾದೋ ನೀನು ಮೊಟ್ಟಲು ಬಂದಾದರೆ ಎದ್ದು ಬಂದ ಈ ಸಮಾಜದ ವೀರಗರ್ತೆಯರು ಕಪಾಟವನ್ನು ಕಲಿಸುತ್ತಾರೆ. ಎಚ್ಚರವಾಗಿರಲಿ. ಈ ಸಮಾಜ ಪಠ್ಯ ವಯಸ್ಸು ಹುಡುಗರನ್ನು ಕಂಡು ಈ ಸಮಾಜದ ಮುಂದೆ ನನ್ನ ತಮ್ಮನೆಂದು ಕರೆಯೋದು, ಹೊಲಕ್ಕೆ ಹೋಗುವ ಕಣ್ಣ ಸೊನ್ನೆ ಮಾಡಿ ಕರೆದುಕೊಂಡು ಹೋಗಿ ಬೆಳೆದಿನ ಕಪ್ಪಿನ ಹೊಲದಲ್ಲಿ ಕಾಮನ ನಂಜಿ ತೀರಿಸಿಕೊಳ್ಳುವ ಬಂಡ ಮುತ್ತೈದರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇಕೆ ಕಣಿ ತುಂಬ ವಿಭೂತಿ, ಮಧ್ಯದಲ್ಲೊಂದು ದೊಡ್ಡ ಕುಂಕುಮದ ಬಟ್ಟು, ಕೊರಳಲ್ಲಿ ರುದ್ರಾಕ್ಷ ಜಪಮಾಲೆ ಧರಿಸಿಕೊಂಡು ಶಿವನ ಜ್ಞಾನ ಮಾಡೋದನ್ನು ಬಿಟ್ಟು ಪರಪುರುಷನೊಂದಿಗೆ ಕಾಮಶಾಸ್ತ್ರೋಡ ಬಂಡ ಹೆಣ್ಣುಗಳಿಲ್ಲ ನಿನ್ನ ಸಮಾಜದಲ್ಲಿ. ಅಷ್ಟೇಕೆ ಗಂಡನ ತಮ್ಮ ಎತ್ತ ಮಗನಂತೆ ಅವನಿಗೆ ಪ್ರೀತಿ ಪ್ರೇಮ ಹುಚ್ಚು ಹಿಡಿಸಿ ಅವನ ಜೊತೆ ಅನೇಕ ಸಂಬಂಧ ಇಟ್ಟುಕೊಂಡು ಬಂಡ ಅತಿಗರಿಸಲ್ಲ ನಿನ್ನ ಸಮಾಜದಲ್ಲಿ. ಈ ಸಮಾಜ ಏನು ಮಾಡಲು ಸಾಧ್ಯ ಇಲ್ಲ. ಸುಮ್ಮನೆ ಇದನ್ನೆಂಬುದು ಮರೆತು ನನ್ನ ಮೈ ಮನ ಒಪ್ಪಿಸು. ನಾನಿನ್ ಎಂದೂ ಬಯಸುವುದಿಲ್ಲ. ನೀತಿಗೆಟ್ಟ ಶ್ವಾನದಂತವನೇ ಹೆಣ್ಣೆ ಬಾಳಿನ ಕಂಡು ಅಂತ ಶ್ರೀರತ್ನದ ಬಗ್ಗೆ ಇಷ್ಟೊಂದು ಚುಚ್ಚುವಾಗಿ ಮಾತಾಡ್ತಾ ಇದೆಯಲ್ಲ ಕುರ್ಕಮಿ. ಹೌದು, ನಾನು ಕುಕ್ಕರ್ಮಿ ಅಷ್ಟಲ್ಲ, ತಾಯಿಗಂಡನು ಇಲ್ಲದ ವೇದಾಂತ ಪಠನ ಮಾಡಿ ಇಲ್ಲದ ವೇದಾಂತ ಪಠನ ಮಾಡಬೇಡ. ಸುಮ್ಮನೆ ಬಂದು ನನ್ನನ್ನು ಒಪ್ಪಿಕೋಬಾ, ನುಡಿಸೋಣ ಪ್ರೇಮ ಗೀತೆ, ಆಮೇಲೆ ಹೌದು ನಮಗೆ ಸಂತೋಷದ ಬನಶಂಕರಿ ತಾಯಿ ಯಾವುದಾದ್ರೂ ಒಂದು ರೂಪದಲ್ಲಿ ಆದ್ರೂ ಬಂದು ನಿನ್ನ ಮಗಳ ರಕ್ಷಣೆಯನ್ನು ನೀನು ಮಾಡಬಾರದ ತಾಯಿ, ಮಾಡಬಾರದ. ಹೇಳೋ ಮಾತನ್ನು ಸ್ವಲ್ಪ ಕೇಳು. ಕಲ್ಲಿನ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ ನಿನ್ನ ತಾಯಿಗೆ ನಿನ್ನ ಕರುಣಿನ ಕೂಕೈತೆ. ಸೈಲೆಂಟ್ ಆದ್ರೆ ರಾಮ, ವೈಲೆಂಟ್ ಆದ್ನು ರಾವಣ. ಯಾರಿಗೂ ನಮ್ಮವರ ಮೈ ಮುಟ್ಟಲು ಬಂದ ನರಕೋಣಿ. ನನ್ನ ಪ್ರೇಮ ಚಲ್ಲಾಟಗೆ ಅಡ್ಡಿ ಬಂದ ನೀನ್ಯಾವಲೇ ನಾಯಿ. ನೋಡಲಿಕ್ಕೆ ಏನು ತಾಯಿಯ ಸುದಪಿಯಾದನು ನಿನ್ನ ಕಾಮದಾಟಕ್ಕೆ ಕಳಿಸಿಕೊಳ್ಳುವ ನೀನೊಬ್ಬ ತಾಯಿ ಗಂಡ. ನಿನ್ನನ್ನು ಹರಕು ಚಪ್ಪಲಿಂದ ಹೊಡೆಯಬೇಕು.
ಸಿಂಧೂರ ಈ ದೇಸಾಯ ಪಾದ ತೊಳಿ ಕುಡಿಯೋ ನೀರು ತಿರುವಾಗಿ ನನ್ನ ಎಕಡೆ ಹೊಡಿತ್ಯಾ ಬೋಳಿ ಮಗನ. ಈ ಸಿಂಧೂರ ಮಾನವಂತರ ಪಾದನು ತೊಯ್ತಾನೆ, ಗೌರವಸ್ತ್ರ ಮನೆ ಕಸಾನು ಗುಡಿಸ್ತಾನೆ, ಧರ್ಮವಂತರ ಸೇವೆನೂ ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೆಣ್ಣು ಈ ಭವ್ಯ ಭಾರತದ ಸಂಪತ್ತು. ಆ ಸಂಪತ್ತಿಗೆ ಯಾವನಾದ್ರೂ ಕಾಮದ ಕಣ್ಣು ಹರಿಸಿದರೆ ಅವರ ರುಂಡವನ್ನು ಚೆಂಡಾಡುವುದೇ ಈ ಸಿಂಧೂರನ ಕೆಲಸ. ಬೇಡ ಸಿದ್ರು, ಬೇಡ. ಮೊದಲು ಕೆಳಗೆ ನಿನ್ನ ಕೊಡ್ಲಿ ಏನು? ಅವರ ನೀವು ತಪ್ಪು ಮಾಡ್ತಾ ಇದ್ದೀರಾ. ದೇವತೆ ಅಂತ ನಿಮ್ಮ ಶೀಲಕ್ಕೆ ಕೈ ಹಾಕಿದ ಈ ಅರಮನೆಗೆ ನೀನು ಕರೆ ತೋರಿಸ್ತೀಯ ತಾಯಿ? ಸಿಂಧೂರ, ನನ್ನ ಮೈದುನ ಎಂದು ದಾರಿ ತಪ್ಪೋನಲ್ಲ. ಏನೋ ಇಂದು ಕುಡಿದ ಅಮಲಿನಲ್ಲಿ ದಾರಿ ತಪ್ಪಿದಾನೆ ಅಷ್ಟೇ. ಇವತ್ತು ನಿನ್ನ ನಸೀಬಿ ಚಲೋ ಐತೆ, ಉಳಿದುಕೊಂಡಿರುವೆ. ಇನ್ನಮೇನಾದರೂ ನನ್ನ ಪಡೆದವನ ಮೇಲೆ ನಿನ್ನ ಕಾಮದ ಕಣ್ಣು ಹರಿಸಿದರೆ ಅಂದೇ ಈ ಸಿಂಧೂರಿಂದ ನಿನ್ನ ಮಾರನ ಹೋಮ. ನೋಡು, ಈ ಮನೆತನ ದೇಶಕ್ಕೆ ಮನೆತನ. ಹಿಂದಿನಿಂದಲೂ ಯಾವತ್ತೂ ಕೆಟ್ಟ ಹೆಸರಿಗೆ ಮುಂದಾಗಿಲ್ಲ. ಅಂದ ಮೇಲೆ ಈ ಧರ್ಮದ ಅಂದದ ಅರಮನೆಯಲ್ಲಿ ನಾವು ಕೆಡಿಸೋದು ಒಳ್ಳೆಯದಲ್ಲ. ನೋಡು, ಇಲ್ಲಿ ನಡೆದಿರುವ ಕೆಟ್ಟ ವಿಚಾರ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರದು. ನಿಮ್ಮ ಧನಿಗಾಗ್ಲಿ ಈ ಸಮಾಜಕ್ಕಾಗ್ಲೂ ಯಾವತ್ತು ತಿಳಿಯಕೂಡ್ದೋಪ. ಅವರ ಕಸದ ತೊಟ್ಟಿಯಲ್ಲಿ ಬಿದ್ದು ಸಾಯಬೇಕಾದವನನ್ನು ಧನಿಯರು ಅಕ್ಕರೆಯಿಂದ ಎತ್ತುಕೊಂಡು ಬಂದು ಕೈ ತುತ್ತು ತಿನ್ನಿಸಿ ಬೆಳಕೂಸು ನಾನು. ಈ ವಿಷಯವನ್ನು ಯಾರ ಮುಂದೆ ಹೇಳುವುದ ತಾಯಿ? ಯಾರ ಮುಂದೆ ಹೇಳುವುದಿಲ್ಲ. ನಿಮ್ಮ ಪಾಲನಾನಿಯು ಸತ್ಯ. ಎದ್ದೇಳು ಕಂದ, ಎದ್ದೇಳು. ಅಂದಾಗ ನಿಂಗೆ ಹೇಳೋದನ್ನೇ ಮರ್ತಿದೆ. ನಿಮ್ಮ ಧನಿಯರು ನಿನಗೆ ಪೇಟೆಗೆ ಬರಲು ಹೇಳಿದಾರೆಪ್ಪ. ಆಯ್ತು ಅವರ, ಬರ್ತೀನಿ ನಾನು. ತಾಯಿ, ಬನಶಂಕರಿ ತಾಯಿ, ಇನ್ನು ಮುಂದೆ ನನ್ನ ಮೈದುನ ತಲೆಯಲ್ಲಿ ಇಂಥ ಕೆಟ್ಟ ವಿಚಾರ ಯಾವತ್ತು ಬರಬಾರ್ದು ತಾಯಿ, ಯಾವತ್ತು ಬರಬಾರ್ದು. ಹಾಗೆ ನೀನೇ ನೋಡಿಕೊಳ್ಳೋ ಹೊನೆ. ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ.